ಚಿಗುರಿನಂತೆ ಮತ್ತೆ ಮತ್ತೆ ಚಿಗುರಿ ಬರುತ್ತದೆ ಎಂದು ಉಲ್ಲೇಖಿಸಿರುವ ಕನ್ನಡಾಂಬೆಯ ಮುಡಿಗೆ 2ನೇ ಜ್ಞಾನಪೀಠದ ಗರಿಯನ್ನು ಏರಿಸಿರುವ ಕನ್ನಡ ನಾಡು ಕಂಡ ವರಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವರ ಜೀವನ ಚರಿತ್ರೆಯ ನೃತ್ಯ ರೂಪಕವನ್ನು ವೇದಿಕೆಯ ಮೇಲೆ ಪ್ರಸ್ತುತಪಡಿಸಲು ಬರುತ್ತಿದ್ದಾರೆ. ಮಂದಿಗ ಈ ಪದ್ಯ ಯಾರು ಬರ್ದದಂತ ಗೊತ್ತಾಗಂಗಿಲ್ಲ. ಈ ಪದ್ಯ ಬರ್ದದ್ದು ಅವ್ರ ನಮ್ಮ ಯಜಮಾನ್ರ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆ ಅವ್ರ. ಬೇಂದ್ರೆ ಮಾಸ್ತ್ರ. ನಾನವರ ಧರ್ಮಪತ್ನಿ ಲಕ್ಷ್ಮೀಬಾಯಿ. ನಮ್ಮವರು ಅಂಬಿಕಾ ತನಯದತ್ತ ಕಾವ್ಯನಾಮದಿಂದ ಸಾವಿರಾರು ಕವನಗಳು, 10 ಕೃತಿಗಳು, ನಾಟಕಗಳು, ವಿಮರ್ಶೆಗಳು ಬರೆದಿದ್ದಾರ. ತಡ ಯಾಕೆ ಮತ್ತ ನಮ್ಮವರ ಬಗ್ಗೆ ತಿಳ್ಕೊಳ್ಳೋಣ. ಆವು ಜೀವಿನ ನಾವು ನೀವಿಗೆ ಅನುಸಾನಾದ ತನ್ನ ನಾನು ನಿನ್ನಿನ ಈ ನೀನಿಗೆ ಬೇನೇನೋ ಜಾಣಿನ ಚಾರುತಂತ್ರಿಯ ಚರಣ ಚರಣದ ಘನ ಘನಿತ ಚತುರ್ರಧ್ವನ ಹತವೋ ಹಿತವೋ ಆ ಅನಾಹತ ಮಿತಿಗೆ ಮಿತಿ ನನ್ನ ಹೆಣ್ಣಿನಾನಿಕೆ ಜನನ ಜಾನಿಕೆ ಮನನವೇ ಸಹಿಸಸ್ತನ. ಈ ಪದ್ಯ ಯಾರಿಗಾದ್ರೂ ಅರ್ಥ ಆಗ್ತೇನು? ನೀವು ನಿಮ್ಗಾದ್ರೂ ಅರ್ಥ ಆಗ್ತದ? ನಾನ್ ಪದ್ಯ ಬರೆಯೋದು ಎಲ್ರಿಗೂ ಅರ್ಥ ಆಗ್ಲಿ ಅಂತಲ್ಲ, ಬದಲಿಗೆ ನಾನು ಎಷ್ಟು ಅರ್ಥ ಮಾಡ್ಕೊಂಡೇನಿ ಅಂತ ತಿಳ್ಕೊಳಕ. ಈ ಜಗತ್ತೇ ಒಂದು ವಿರಾಟ್ ವೀಣೆ. ಆ ವೀಣೆಯ 4 ತಂತಿಗಳೆಂದರೆ ನಾನು, ನೀನು, ಆನು, ತಾನು. ಅಂದರೆ ಜಗತ್ತು, ತಂದೆ, ತಾಯಿ, ಮಗು. ಈ ಎಲ್ಲದರ ಮಿಡಿತವನ್ನು ಆತ್ಮಾನುಭವದಲ್ಲಿ ಸೆರೆ ಹಿಡಿಯುವ ಪ್ರಯತ್ನವೇ ಈ 4 ತಂತಿ. ನಿಮ್ಮ ಈ ಹಾಡು ಕೇಳಕ್ಕ ಎಷ್ಟು ಚಂದ ಅದ. ನೀವು ಕನ್ನಡದಾಗ ಕೆಲವೊಂದು ಪದ್ಯಗಳನ್ನ ಬಾಳ್ ಚೆನ್ನಾಗಿ ಬರ್ದೀರಿ. ನಾನು ಕನ್ನಡದಲ್ಲಿ ಚಲೋ ಪದ್ಯ ಬರ್ದಿಲ್ಲ. ಪದ್ಯಗಳನ್ನು, ಕಾವ್ಯಗಳನ್ನು, ಸಾಹಿತ್ಯವನ್ನು ರಚಿಸ್ಲಿಕ್ಕ ಕನ್ನಡ ಭಾಷೆನೇ ಬಾಳ್ ಚೆನ್ನಾಗೈತಿ. ಕಾವ್ಯ ಬೇರೆ, ಕವಿ ಬೇರೆ ಅಲ್ಲ. ನನ್ನ ಕವನಗಳ ಮಹತ್ವ ನನ್ನ ಮಹತ್ವ. ನನ್ನೊಳಗಿನ ನಿಜವಾದ ಬ್ಯಾನೆ ಯಾರಿಗೂ ತಿಳಿದಿಲ್ಲ. ನಾನು ಮಾತಾಡಿದ್ದು ಕಡಿಮೆ, ಬರ್ದದ್ದು ಹೆಚ್ಚು. ನೀವ್ ಯಾವ ಮಹಾಕಾವ್ಯನೂ ಬರೆಯೋದಿಲ್ಲ ಮತ್ತ? ಕೊಡಿ, ನಾನ್ ಬರ್ದದೆಲ್ಲ ಮಹಾಕಾವ್ಯನೇ, ಹೌದಲ್ಲ? ಮತ್ತ ನನ್ನ ನಿನ್ನ ಬದುಕಿನ ವಾಸ್ತವತೆಯನ್ನು ಬಿಂಬಿಸುವ ಒಂದು ಕವನ ನಿನ್ಗಾಗಿ ಬರ್ತೀನಿ, ಕೇಳ್ತೀಯೇನು? ಜಂಜಾಟಾಗು ಇಷ್ಟು ಚಲೋ ಪದ್ಯ ಬರ್ತಿರಲ್ಲ, ಹೆಂಗ್ ಸಾಧ್ಯ? ಈ ಬದುಕನ್ನು ಸವೆಸೋದಕ್ಕಿಂತ ಸವೆಯೋದು ಮುಖ್ಯ. ದೇವರು ನಮಗೊಂದು ಜೀವ ಕೊಟ್ಟಾನ. ಆ ಜೀವ ಇಟ್ಕೊಂಡು ಜೀವನ ನಡೆಸೋದು ನಮ್ ಕೈಯಾಗೈತಿ. ರಸವೇ ಜೀವನ, ವಿರಸವೇ ಮರಣ, ಸಮರಸವೇ ಜೀವನ. ಈ ಕವನಗಳನ್ನ ಬರೆಯೋದ್ರಿಂದ ನಮಗ ರೊಕ್ಕ ಬರ್ತದೇನು?
ಮಂದಿ ಹೇಳ್ತಾರ ನಿಮ್ಗ ಡಾಕ್ಟರೇಟ್ ಪದವಿ ಕೊಡ್ತೀವಿ, ರೊಕ್ಕಾನು ಕೊಡ್ತೀವಿ. ಅದಕ್ ನಾನ್ ಅಂದೆ, ಲೇ ತಮ್ಮ, ನಾನು ಹುಟ್ಟಾಗಿಂದಾನೇ ಡಾಕ್ಟರ್ ಇದ್ದೀನಿ. ನನ್ನ ತಂದೆ ತಾಯಿನೂ ನನಗ ಪದವಿ ಕೊಟ್ಟಾರ. ಹೆಂಗ್ ಹೇಳು? ನನ್ನ ಹೆಸರು DR ಬೇಂದ್ರೆ, ಹೌದಲ್ಲ? ನಿಮ್ಮನ್ನ ಯಾರು ಮಾತನಾಡ್ ಕೇಳೋಂಗಿಲ್ಲ ನೋಡ್ರಿ. ಮತ್ತ ಎಷ್ಟಾದ್ರೂ ನೀವು ಶಬ್ದಗಳ ಮಾಂತ್ರಿಕ ಅದೀರಿ. ಆದ್ರೂ ಜೀವನ ಸಾಕ್ಸೋಕ ರೊಕ್ಕದ ಅವಶ್ಯಕತೆ ಐತಿ. ಮಕ್ಕಳನ್ನ ಸಾಲಿಗ್ ಸೇರ್ಸ್ಬೇಕ, ಕಿರಾಣಿ ತರ್ಬೇಕ, ಕೂಸಿಗ್ ಬ್ಯಾರ ಮೈಯಲ್ ಆರಾಮಿಲ್ಲ, ದವಾಖಾನಿಗೆ ಒಯ್ಬೇಕ. ಚಿಂತ ಬಿಡ್ರು, ಚಿಂತ ಬಿಡ್ರಿ. ಚಿಂತ ಬಿಟ್ರ ಚಿರಂಜೀವಿ ಹಾಕಿರಿ. ಏನ್ ಬಂದ್ರು ಎದೆಗೊಂದ್ ಬೇಡ. ಇದು ಸುಖ ಜೀವನದ ರಹಸ್ಯ ಐತಿ, ಅಳ್ಬೇಡ. ഇരുളഴിതു ദിന ಬೆಳಗಿ ಸುತ್ತಮುತ್ತಲು ಮೇಲಕ್ಕೆ ಕೆಳಗೆ ಗಾವುದ ಮುಂದೆ ಎಲೆ ತೆರೆದಿಕ್ಕುವ ಹೊತ್ತಿನ ಒಳಗೆ ಹಕ್ಕಿ ಹಾರುತ್ತಿದೆ ನೋಡಿದೀರ. ನಮಸ್ಕಾರ ಮಾಸ್ತ್ರ. ಶಾಲೆಯಿಂದ ಒಂದು ಲಕೋಟಿ ಕಲ್ಸ್ಯಾರ, ತಕೋರಿ. ಬರ್ತೀನಿ ಮಾಸ್ತ್ರ. ಹಾ, ನಿಮ್ ಕಾರ್ಯಕ್ರಮದ ಬಗ್ಗೆ ಪತ್ರಿಕೆಯಲ್ಲಿ ಬಂದಿರ್ಬೇಕು. ಬಾಳ್ ಚಲೋ ಆಯ್ತಂತ ಹೋಗ್ಲಿಕ್ಕೆ ಪತ್ರ ಕಳ್ಸೋರೋ ಏನೋ. ಜರಾ ಜಲ್ದಿ ನೋಡ್ರಲ್ ಮತ್ತ. ಶಾಲೆಯಿಂದ ನನ್ನನ್ನ ವಿನಾಕಾರಣ ಕೆಲಸದಿಂದ ತೆಗ್ದಾರ. ಹಾಗಾದ್ರ ನಾವೀಗ ಏನ್ ಮಾಡೋಣ? ಹಾಗ್ ಜೀವನ ನಡೆಸೋದು. ನಿಮ್ಮ ಕತೆ, ಕವನ, ಕಾವ್ಯಗಳಿಂದ ನಮ್ಮ ಮಕ್ಕಳದ ಹೊಟ್ಟೆ ತುಂಬಂಗಿಲ್ಲ. ಹೊಟ್ಟೆಗ ಹಿಟ್ಟೆದ ನಾವೇನ್ ಸಾಯ್ಬೇಕೇನ? ನೀವು ಬಿಡ್ರಿ, ಕಾಂಚಾಣಕ್ಕ ಕಿಮ್ಮತ್ ಕೊಡಂಗಿಲ್ಲ, ಸಾವಿಗ ಹೆದ್ರಂಗಿಲ್ಲ. ಹೌದ, ಸಾವಿಗೆ ನಾ ಹೆದ್ರಂಗಿಲ್ಲ. ಯಾಕಂದ್ರ ನಾನ್ ಇರೋ ತನಕ ಅದ್ ಬರಂಗಿಲ್ಲ, ಅದ್ ಬಂದಾಗ ನಾನ್ ಇರಂಗಿಲ್ಲ. ನೀವ್ ಹಿಂಗ ಮಾತಾಡ್ಕೊಂತ ಸುಮ್ಮನ ಕೂತ್ರ ಆಗಂಗಿಲ್ಲ. ಮಗಿಗ್ ಬ್ಯಾರ ಮೈಯಲ್ ಆರಾಮಿಲ್ಲ, ದವಾಖಾನಿಗೆ ಕರ್ಕೊಂಡ್ ಹೋಗ್ಬೇಕ, ರೊಕ್ಕ ಬ್ಯಾರ ಇಲ್ಲ. ನಿನಗೇನು ಆಗಲಕ್ಕಂದ ಜ್ವರ ಬಂದವಷ್ಟ, ದವಾಖಾನಿಗೆ ಹೋಗೋಣ, ಮತ್ ಕೊಟ್ರ ಆರಾಮಾಗ್ತಿ. ಮಕ್ಳ ಹಾಗ ಇದ್ ಬಿಡು ಅಂತ ಹೇಳಿದ್ರಲ್ಲ, ಈಗ ಬಂದು ನೋಡ್ರಿ ಮಗು ಕಣ್ ಬಿಡದ ಹೇಗ್ ಮಲಗಿದೆ ಅಂತ. ನಿನ್ನೆ ರಾತ್ರಿ ಮಲಗಿದ ಮಗು ಇನ್ನೂ ಪೂರ ಎಚ್ಚರವಾಗಿಲ್ಲ. ದವಾಖಾನಿಗೆ ಕರ್ಕೊಂಡೋಗೋ ಆಲೋಚನೆ ಆದ್ರೂ ಐತೇನ? ಮಲಗಿರುವ ಕೂಸು ಮಲಗಿರಲಿ, ಮುಂದಿನದು ಆ ದೇವರ ಚಿತ್ತ. ನನ್ನ ಕರುಳಿನ ಕುಡಿಗಳನ್ನ ಎಷ್ಟು ಅಂತ ಕಳ್ಕೊಳ್ಳ? ಒಂದ ಎರಡ? ನನ್ನ ರಕ್ತ ಮಾಂಸ ಹಂಚ್ಕೊಂಡ ನನ್ನ ಜೀವನ ಅಡ ಇಟ್ಟ ನಾ ಹೆತ್ತದ್ದು 9 ಮಕ್ಕಳು. ಆದ್ರೆ ಉಳಿದದ್ದು ಎಷ್ಟ? ಇದಕ್ಕೆಲ್ಲ ಯಾರು ಹೊಣೆ ಅಂತ ಹೇಳ್ರಲ್ಲ? ನಮ್ಮ ಬಡತನನ? ಈ ವ್ಯವಸ್ಥೆನ? ಮತ್ತೇನ? ಆ ಭಗವಂತ ಕೊಡೋದ್ ಯಾಕ, ಕಸ್ಕೊಳೋದ್ ಯಾಕ? ನಮ್ಗಾಗಿ ಕಷ್ಟ ಹುಟ್ಕೊಳ್ತಾವೋ ಅಥವಾ ಈ ಕಷ್ಟ ಅನ್ಭವ್ಸಕ ನಾ ಹುಟ್ಟಿದ್ದೇವೋ ಏನೋ ತಿಳಿವಲ್ದು. ಈಗ ಸಮಾಧಾನವಾಗಿ ಇದ್ದಾಗ ನಾಟಕ ಮಾಡ್ಕೊಂಡು ನನ್ನನ್ನ ಕೊಲ್ಬ್ಯಾಡ್ರಿ. ಹೆತ್ತವರ ಮುಂದ ಕರುಳಿನ ಕುಡಿಗಳು ಹೋಗ್ಬಾರ್ದು. ಅದ್ರಂತ ರಣಸಂತ ಯಾವುದೂ ಇಲ್ಲ. ನೀ ಹಿಂಗ್ ನನ್ ನೋಡ್ಬ್ಯಾಡ್ವೆ. ನೀ ಹಿಂಗ ನೋಡಬ್ಯಾರ ನನ್ನ, ನೀ ಹಿಂಗ ನೋಡಿದಾರ ನನ್ನ, ತಿರುಗಿನ ಹ್ಯಾಂಗ ನೋಡಲೇ ನಿನ್ನ. ನನಗ ಈ ಊರಿನಾಗ, ಈ ಮನೆಯಾಗ ಇರ್ಲಿಕ್ಕೆ ಆಗ್ತಿಲ್ಲ. ಎಲ್ಲಾ ದುಃಖಗಳು ಮರುಕಳಿಸಿ ನನ್ನನ್ನ ಕೊಳ್ತಾವ. ನಾವಿಲ್ಲಿಂದ ಹೋಗೋಣ, ಇಲ್ಲ ಕಷ್ಟ ನಷ್ಟಗಳನ್ನ ಅನುಭವಿಸ್ಕೊಂಡು ಇಲ್ಲೇ ಇರ್ಬೇಕೇನ? ಹಾಗಾದ್ರೆ ನಾವು ಒಂದ್ ಕೆಲಸ ಮಾಡೋಣ. ನಾವು ನಮ್ಮ ತಾಯಿ ಬೇರು, ನನ್ನ ನಾಡು, ನನ್ನ ಧಾರವಾಡದ ಸಾಧನಕೇರಿಗೆ ಹೋಗೋಣ. ನನ್ನನ್ನ ಅಲ್ಲಿಯ ಆಧ್ಯಾತ್ಮ, ಲೌಕಿಕ, ಭಕ್ತ ಬೋಧೆ, ಅಂತಃಕರಣ ಸಮಾಜ ಕೈ ಬೀಸಿ ಕರೆಯುತ್ತದ. ಹೋಗೋಣ ಮರಳಿ ನನ್ನ ಊರಿಗೆ, ಸಾಧನಕೇರಿಗೆ. ನಮಸ್ಕಾರ ಬೇಂದ್ರೆ ಅವರೇ, ನಾನು ಸಂಗೀತ ನಿರ್ದೇಶಕ GK ವೆಂಕಟೇಶ್. ನಮಸ್ಕಾರ ಬೇಂದ್ರೆ ಅವರೇ, ನಾನು ಸಿನಿಮಾ ನಿರ್ಮಾಪಕ ನರಸಿಂಹಮೂರ್ತಿ. ನಾನು ಹಲವಾರು ಚಿತ್ರಗಳಿಗೆ ಸಂಗೀತ ನಿರ್ದೇಶನ ಮಾಡಿದ್ದೇನೆ. ನಾನು ಒಂದು ಕವನಕ್ಕೆ ರಾಗ ಸಂಯೋಜನೆ ಮಾಡಿದ್ದೇನೆ. ದಯವಿಟ್ಟು ಕೇಳಬಹುದಾ? ಹೌದೇನ? ಬಾಳ್ ಚಲೋ ಆಯ್ತು, ಹಾಡ್ರಿ.
ಕನ್ನಡಿಗ, ಶಬ್ದ ಬ್ರಹ್ಮ, ಮಂತ್ರಶಕ್ತಿಯ ವಾಗ್ಮಿ, ಯುಗದ ಕವಿ, ಭುವನದ ಭಾಗ್ಯ, ಕವಿಕುಲ ತಿಲಕ, ದಾರ್ಶನಿಕ ಕವಿ ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರಿಗೆ 27ನೇಯ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಪಟ್ಟ. ಅರಳು ಮರಳು ಸಂಗ್ರಹಕ್ಕೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ. ಮರಾಠಿ ಗ್ರಂಥ ಸಂಪಾದಕ್ಕೆ ಕೇಳ್ಕರ್ ಪ್ರಶಸ್ತಿ. ಹಿಂದಿ ಪ್ರಚಾರ ಸಭೆಯಿಂದ ಸಾಹಿತ್ಯ ಆಚಾರ್ಯ ಪ್ರಶಸ್ತಿ. ಕರ್ನಾಟಕ, ಮೈಸೂರು ಹಾಗೂ ಕಾಶಿ ವಿಶ್ವವಿದ್ಯಾನಿಲಯದಿಂದ ಡಾಕ್ಟರೇಟ್ ಪದವಿ. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಫೆಲೋಶಿಪ್ ಪ್ರಶಸ್ತಿ, ಪದ್ಮಶ್ರೀ ಪ್ರಶಸ್ತಿ ಹಾಗೂ 1974ರಲ್ಲಿ ಇವರ 4 ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಲಭಿಸಿದೆ. ಒಬ್ಬ ಬಡ ಕುಟುಂಬದಿಂದ ಬಂದಂತಹ ಕನ್ನಡದ ಕವಿ ಬೆಳೆಯುತ್ತಾ ತನ್ನ ಸಾಹಿತ್ಯ ಚಿಂತನೆಗಳ ಮೂಲಕ ಎಷ್ಟೊಂದು ಎತ್ತರಕ್ಕೆ ಏರಬಲ್ಲ, ಎಂತಹ ಪುರಸ್ಕಾರಕ್ಕೆ ಭಾಜನನಾಗಬಲ್ಲ ಎಂಬುದಕ್ಕೆ ಬೇಂದ್ರೆಯವರೇ ಜೀವಂತ ಸಾಕ್ಷಿಯಾಗುತ್ತಾರೆ. ಶ್ರಾವಣ 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 ಬಂತು ಕಾರಿಗೆ